ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತಹ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದ ಶುಭ ಮುಂಜಾನೆಗಾಗಿ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ಈ ದಿನ ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಸೊ ನಮ್ಮ ಜೀವನದಲ್ಲಿ ಉಪದ್ರವಗಳು ಬರ್ತಾ ಇದೆಯಾ? ಕಷ್ಟಗಳು ಎದುರಾಗ್ತಾ ಇದೆಯಾ? ನಷ್ಟಗಳ ಎದುರಾಗ್ತಾ ಇದೆಯಾ? ವ್ಯಾಧಿ ಪೀಡಿತರಾಗಿದ್ದೇವಾ? ಆದ್ರೆ ದೇವರ ವಾಕ್ಯ ಹೇಳ್ತಿದೆ, ಅನೇಕ ಸಂದರ್ಭದಲ್ಲಿ ನಷ್ಟಗಳು, ಕಷ್ಟಗಳು, ಅವಮಾನಗಳು, ನಿಂದೆಗಳು, ರೋಗಗಳು, ವ್ಯಾಧಿಗಳು ಕುಗ್ಗಿ ಹೋಗುವಂಥದ್ದು, ಬಲಹೀನವಾಗುವಂಥದ್ದು, ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ದೈಹಿಕವಾಗಿಯೂ. ಸೊ ನಮಗಾಗುವಂತ ಈ ಎಲ್ಲ ಅನಾನುಕೂಲತೆ ಪರಿಸ್ಥಿತಿಗಳಿಂದ ಅನೇಕ ಸಂದರ್ಭದಲ್ಲಿ ಸೊ ನಾವು ಆಲೋಚನೆ ಮಾಡ್ತೇವೆ, ಯಾಕೆ ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇದೆ? ದೇವರನ್ನು ಕೂಡ ಪ್ರಶ್ನಿಸ್ತೇವೆ, ಅಪ್ಪ ಯಾಕೆ ನನಗಿಂತ ಪರಿಸ್ಥಿತಿ? ಹೌದಲ್ವಾ? ಹೇಳಿದ್ದೀರಾ? ಈ ರೀತಿಯಾಗಿ ಅನುಭವಿಸಿದ್ದೀರಾ ಇಂಥ ಪರಿಸ್ಥಿತಿಗಳನ್ನ ನಿಮ್ಮ ಜೀವನದಲ್ಲಿ? ಅಂದುಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯಾಗಿ? ಆದರೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾರೆ, ಅನೇಕ ಸಂದರ್ಭದಲ್ಲಿ ಸೊ ನಮ್ಮ ಜೀವನದಲ್ಲಿ ಎದುರಾಗುವಂತ ಕಷ್ಟಗಳೇ ಆಗಿರ್ಬೋದು, ನಷ್ಟಗಳೇ ಆಗಿರ್ಬೋದು, ಅದು ಎಂತಹ ಭಯಂಕರವಾದ ಪರಿಸ್ಥಿತಿಗಳೇ ಆಗಿರ್ಬೋದು, ನೀವು ಅನುಭವಿಸ್ತಾ ಇದ್ದೀರಾ ಕಷ್ಟ, ನೀವು ಅನುಭವಿಸ್ತಿದ್ದೀರಾ ಅವಮಾನವನ್ನ, ನೀವು ಅನುಭವಿಸ್ತಿದ್ದೀರಾ ದುಃಖವನ್ನ. ಒಬ್ರಲ್ಲ ಒಬ್ರಿಗೆ ವ್ಯಾಧಿಗಳು ಉಂಟಾಗ್ತಾ ಇದೆಯಾ? ಸೊ ಏನು ಕಷ್ಟಾರ್ಜಿತವನ್ನ ಅನುಭವಿಸಿದ್ದೇವೋ, ಏನು ಸಂಪಾದಿಸಿದ್ದೇವೋ ಆ ಸಂಪಾದನೆ ಎಲ್ಲವೂ ಈ ಒಂದು ಹಾಸ್ಪಿಟ್ಲಿಗೆ ಖರ್ಚಾಗ್ತಿದೆಯಲ್ಲಪ್ಪ. ಏನ್ ನನ್ನ ಪರಿಸ್ಥಿತಿ? ಒಬ್ರಿಂದ ಒಬ್ರಿಗೆ ಯಾಕೆ ಇಂಥ ಭಯಂಕರವಾದ ಸೊ ರೋಗಗಳು ಬರ್ತಾ ಇದೆ ನನ್ನ ಕುಟುಂಬದಲ್ಲಿ? ದುಡಿದಿದ್ದೆಲ್ಲ ಇಂಥ ವ್ಯರ್ಥವಾದ ಕಾರ್ಯಗಳಿಗೆ ಹೋಗ್ತಾ ಇದೆಯಲ್ಲ ಸ್ವಾಮಿ ಎಂಬುದಾಗಿ ಬೇಸರಗೊಳ್ತಾ ಇದ್ದೀರಾ? ಪ್ರಿಯರೇ, ಒಂದು ಮಾತು, ಕೆಲವೊಂದು ಸಂದರ್ಭದಲ್ಲಿ ನಮಗೆ ನಾವೇ ಮಾಡಿಕೊಂಡಂತ ಕೆಲವು ಕಷ್ಟದ ಪರಿಸ್ಥಿತಿಗಳಾಗಿರ್ಬೋದು, ನಷ್ಟಗಳು ಉಂಟಾಗಿರ್ಬೋದು, ಅದರಲ್ಲಿಯೂ ಕೂಡ ದೇವರು ತನ್ನ ಅಪಾರವಾದ ಕೃಪೆಯನ್ನ ತೋರಿಸಿ ನಮಗೆ ಉನ್ನತವಾಗಿ ನಮ್ಮನ್ನ ಬಲಪಡಿಸಿ ಧೈರ್ಯಪಡಿಸಿ ಸೊ ಮೇಲೆಬ್ಬಿಸಿ ನಿಲ್ಲಿಸ್ತಾರೆ. ಆದರೆ ಇನ್ನೂ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಏನ್ ತಪ್ಪು ಮಾಡಿದೆ, ನಾನು ಏನ್ ಪಾಪ ಮಾಡಿದೆ ಎಂಬುದಾಗಿ ಇಂತಹ ಪರಿಸ್ಥಿತಿ ನನ್ನ ಕುಟುಂಬಕ್ಕೆ ಎದುರಾಯಿತು ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮೊಟ್ಟಿಗೆನೇ ದೇವರು ಮಾತನಾಡ್ತಾ ಇದ್ದಾರೆ. ಕೆಲವು ಉಪದ್ರವಗಳು ಬರುವಂತದ್ದು ನಮ್ಮ ಜೀವನದಲ್ಲಿ ಒಳ್ಳೆಯದಕ್ಕಾಗಿಯೇ. ಯಾಕೆ ಗೊತ್ತಾ? ಕಷ್ಟಗಳು ಒಳ್ಳೆಯವ ಸಿಸ್ಟರ್, ನಷ್ಟಗಳು ಅವಮಾನಗಳು ಒಳ್ಳೇದಾ ಅಂತ ಅನಿಸ್ತಾ ಇದೆಯಾ? ಎಸ್, ಹೌದು, ಒಳ್ಳೆಯದೇ. ಯಾಕೆ ಗೊತ್ತಾ? ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ಳಲಿಕ್ಕೆ. ಹೌದು, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಉಪದ್ರವದಿಂದ ನಮಗೆ ಏನ್ ಸಿಗುತ್ತಂತೆ? ಉಪದ್ರವಗಳು ಏನೇ ಆಗಿರ್ಬೋದು, ಅದು ಎಂತಹ ಭಯಂಕರವಾದ ಪರಿಸ್ಥಿತಿ ಆಗಿರ್ಬೋದು, ಅದು ನಿಂದೆಗಳೇ, ಅವಮಾನಗಳೇ, ನಷ್ಟಗಳೇ, ಕಷ್ಟಗಳೇ, ವ್ಯಾಧಿಗಳೇ, ರೋಗಗಳೇ ಆಗಿರ್ಬೋದು, ಆದರೆ ಆ ಉಪದ್ರವಗಳಿಂದ ನಮಗೆ ಸಿಗುವಂಥದ್ದು ತಾಳ್ಮೆ. ಆಮೇನ್. ಹೌದು, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಲಿಕ್ಕೆ ಆ ಉಪದ್ರವಗಳು ಬರ್ತಾವೆ ಪ್ರಿಯರೇ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಯಾವ ಅರಿವಿಲ್ಲದೆ ಕೆಲವೊಂದು ಪರಿಸ್ಥಿತಿಗಳು ಎದುರಾದ್ರೂ ನಮ್ಮನ್ನ ಉನ್ನತವಾಗಿ ಒಂದು ದಿನ ನಿಲ್ಲಿಸ್ಲಿಕ್ಕೆ ನಮಗೆ ಅವಮಾನಗಳಾಗುವಂಥದ್ದು, ನಾವು ಬಿದ್ದು ಹೋಗುವಂತ ಸ್ಥಿತಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ದೇವರು ಮುಂದೊಂದು ದಿನ ನಮ್ಮನ್ನ ಉನ್ನತವಾಗಿ ಆಶೀರ್ವದಿಸಿ ತನ್ನ ನಾಮವನ್ನು ಘನಪಡಿಸಿಕೊಳ್ಬೇಕೆಂಬುದಕ್ಕಾಗಿ ಇಂಥ ಪರಿಸ್ಥಿತಿಗಳು ಏರ್ಪಡ್ತವೆ. ಒಂದು ಭಾಗ ಇದಾದ್ರೆ ದೇವರು ನಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ ಅನ್ನುವಂಥ ಸಮಯದಲ್ಲಿ ಇಂಥ ಪರಿಸ್ಥಿತಿಗಳು ಏರ್ಪಡುತ್ತೆ. ಅದು ನಾವು ಅರಿತುಕೊಂಡು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ
ನಮ್ಮ ದೇವರು ನನ್ನ ಈ ಕಷ್ಟಗಳಿಗಿಂತ ಈ ನಷ್ಟಗಳಿಗಿಂತ ನನ್ನೊಳಗಿರುವ ಆತನು ದೊಡ್ಡವನು ಎಂಬುದಾಗಿ ನೆನೆಸಿ ಆತನಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಮುಂದೆ ಹೋಗ್ಬೇಕು, ಮುಂದೆ ಸಾಗ್ಬೇಕು. ಯಾಕೆ ಗೊತ್ತಾ? ಆ ಪರಿಸ್ಥಿತಿಗಳ ತಪ್ಪಿಸುವ ಆತನು ದೇವರೇ ಎಂಬುದಾಗಿ ನಾವು ಅರಿತುಕೊಂಡಿರುವಾಗ ನಮಗೆ ಯಾವ ಭಯವೂ ಇರೋದಿಲ್ಲ. ಇದೊಂದು ಭಾಗ. ಮತ್ತೊಂದೇನು ಗೊತ್ತಾ? ಈ ಪರಿಸ್ಥಿತಿಗಳು ಯಾಕೆ ಬರ್ತವೆ, ಈ ಒಂದು ಸಂಕಷ್ಟಗಳು ಯಾಕೆ ಬರ್ತವೆ, ಈ ದುಃಖದ ಕೊರತೆಗಳ ಪರಿಸ್ಥಿತಿಗಳು ಯಾಕೆ ಬರ್ತವೆ ಅಂತ ನೆನೆಸೋದಾದ್ರೆ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳಲಿಕ್ಕೆ. ಎಲ್ಲೋ ಬಿದ್ದು ಹೋಗಿರ್ತೇವೆ, ಎಲ್ಲೋ ತಪ್ಪಾದ ಮಾರ್ಗವನ್ನ ನಾವು ಹಿಡಿದಿರ್ತೇವೆ, ದೇವರಿಗೆ ಎಲ್ಲೋ ದೂರವಾಗಿರ್ತೇವೆ ನಮ್ಮ ಪರಿಸ್ಥಿತಿಗಳಿಂದ. ಅದನ್ನ ಅರಿತುಕೊಂಡು ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ತಪ್ಪನ್ನು ಅರಿತು ಅದನ್ನ ಬಿಟ್ಟು ಮತ್ತೆ ದೇವರಿಗೆ ಹತ್ತಿರವಾಗ್ಲಿಕ್ಕೆ, ನಮ್ಮನ್ನ ನಾವು ಬದಲಾಯಿಸಿಕೊಳ್ಳಲಿಕ್ಕೆ, ಮಾರ್ಪಡಿಸಿಕೊಳ್ಳಲಿಕ್ಕೆ ದೇವರು ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಅದು ಇಂಥ ಪರಿಸ್ಥಿತಿಗಳಿಂದಲೇ. ಹಲ್ಲೆಲೂಯಾ. ನಿಮಗೊಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ. ಯೋಬನಿಗೆ ನಷ್ಟಗಳುಂಟಾಯ್ತು, ಕಷ್ಟಗಳುಂಟಾಯ್ತು. ಆತನು ತಪ್ಪು ಮಾಡಿದಂತ ವ್ಯಕ್ತಿ ಅಲ್ಲ ಪ್ರಿಯರೇ. ದೇವರು ಆತನು 2ರಷ್ಟು ಆಶೀರ್ವದಿಸ್ಲಿಕ್ಕಿದ್ದಾರೆ ಎಂಬುದಾಗಿ ನಾವು ನೆನೆಸಿ, ಯೋಬನು ನೆನೆಸಿ ಆ ಒಂದು ಪರಿಸ್ಥಿತಿಗಳನ್ನ ಆತನು ಗ್ರಹಿಸಿಕೊಂಡ. ನನ್ನ ದೇವರು ಯಾವತ್ತೂ ನನಗೆ ನಷ್ಟವನ್ನು ಉಂಟು ಮಾಡಲ್ಲ ಎಂಬುದಾಗಿ. ಆದರೆ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ? ನೀವು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀರಿ? ಕಷ್ಟಗಳು ಬಂದಿದ ತಕ್ಷಣ ಯಾಕಪ್ಪ ನನಗಿಂತ ಕಷ್ಟ ಕೊಟ್ಟೆ? ಗಂಡನು ಕುಡಿಕನು ಒಂದು ದುರಭ್ಯಾಸಗಳಿಂದ್ರೆ ಯಾಕಪ್ಪ ಇಂಥ ಗಂಡನನ್ನ ನನಗೆ ಕೊಟ್ಟಿದ್ಯಾ? ಹೆಂಡತಿ ಒಂದು ವಿರುದ್ಧವಾಗಿ ಇರೋದಾದ್ರೆ ಇಂಥ ಹೆಂಡತಿ ಯಾಕಪ್ಪ ದೇವ್ರೇ ಇಂಥ ಹೆಂಡತಿ ಕೊಟ್ಟಿದ್ಯಾ? ಮಕ್ಕಳು ಈ ರೀತಿಯಾಗಿ ಅನೇಕ ಸಂದರ್ಭ ಅಂದ್ಕೊಳ್ತೇವಲ್ವಾ ಪ್ರಿಯರೇ? ನಿಜವೇ. ಆದ್ರೆ ಮತ್ತೊಂದು ವಿಚಾರ ಏನ್ ಗೊತ್ತಾ? ಯೋಬನ ಪರಿಸ್ಥಿತಿ ಕ್ಲಿಷ್ಟವಾದ ಪರಿಸ್ಥಿತಿ, ಬಿದ್ದು ಹೋದಂತ ಪರಿಸ್ಥಿತಿ ಇದ್ದಾಗ್ಯೂ ದೇವರು ಆತನ 2ರಷ್ಟು ಆಶ್ವಾಸು. ಈಗಲೂ ಯೋಬನ ಕುರಿತು ನಾವು ಮಾತನಾಡ್ತೇವೆ. ಇನ್ನೊಬ್ಬರ ಬಗ್ಗೆ ಗೊತ್ತಾ? ಯೋನನ ಜೀವಿತದಲ್ಲಿ ಒಂದು ಸಂಕಷ್ಟ ಬಂತು, ಮರಣಕ್ಕೆ ತುತ್ತಾದ. ಕಾರಣ ಆತನು ತಪ್ಪು ಮಾಡಿದಕ್ಕಾಗಿ ತನ್ನನ್ನು ತಾನು ಅರಿತುಕೊಂಡು ತಪ್ಪನ್ನು ತಿಳಿದುಕೊಂಡು ದೇವರೊಟ್ಟಿಗೆ ಕ್ಷಮಾಪಣೆ ಹೊಂದಿ ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರ ಚಿತ್ತವನ್ನು ನೆರವೇರಿಸುವಲ್ಲಿ ಆತನು ಉನ್ನತವಾದ ಕಾರ್ಯವನ್ನು ಮಾಡ್ದ. ಯೋನನ ಕುರಿತು ಕೂಡ ನಾವು ಮಾತನಾಡ್ತೇವೆ. ಹೌದಾ? ನಿಜವೇ. ನಮ್ಮ ಜೀವನದಲ್ಲಿ ಈ ಪರಿಸ್ಥಿತಿಗಳು ಏರ್ಪಡುವಂಥದ್ದು 2 ವಿಚಾರ. ಒಂದು, ನಮ್ಮನ್ನು ಬದಲಾಯಿಸಿಕೊಳ್ಳಿಕ್ಕೆ, ಅಥವಾ ದೇವರು ನಮ್ಮ ಜೀವನದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ನೆನೆಸುವಾಗ ನಾವು ಅದನ್ನು ಅರಿತುಕೊಂಡವರಾಗಿ ಮುಂದೆ ಸಾಗ್ಲಿಕ್ಕೆ ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ನಡೆಸುವ ಆತನು, ನಮ್ಮೊಳಗಿರುವ ಆತನು ದೊಡ್ಡವನು. ಆಮೇನ್. ಉಪದ್ರವದಿಂದ ತಾಳ್ಮೆಯಿಂದ ಒಂದು ಅನುಭವ ಸಿಗುತ್ತೆ. ಆ ಅನುಭವದಲ್ಲಿಯೇ ನಾವು ಬದಲಾಗಬೇಕು, ಆ ಅನುಭವದಲ್ಲೇ ನಾವು ಅರಿತುಕೊಳ್ಬೇಕು. ಆ ಅನುಭವದಲ್ಲಿ ಅರಿತುಕೊಂಡಾಗ ಒಂದು ನಿರೀಕ್ಷೆ ನಮಗೆ ಬರುತ್ತೆ, ದೇವರು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ. ಆಮೇನ್. ದೇವ್ರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ನಿಮ್ಮ ಯಾವ ವಿಜ್ಞಾಪನೆಗಳಾಗಿರೋ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರಾದ ದೇವರೇ, ಮಹೋನ್ನತನೇ, ಈ ವಾಕ್ಯದ ಮೂಲಕ ಒಬ್ಬೊಬ್ಬರಲ್ಲಿ ಅಪ್ಪ ನಿನ್ನ ಅರಿವನ್ನು ಉಂಟು ಮಾಡ್ತಿರುವುದಕ್ಕಾಗಿ ಸ್ತೋತ್ರ, ಬಲವನ್ನು ಒದಗಿಸಿ ಕೊಡ್ತಿರುವುದಕ್ಕಾಗಿ ಸ್ತೋತ್ರ. ಈ ವಾಗ್ದಾದ ಮೂಲಕ ನಮ್ಮನ್ನೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.